ನಿನ್ನೆ ಸಂಜೆಯಿಂದಲೇ ಟ್ಯಾಕ್ಸಿಗಳನ್ನು ಬಿಡದೆ ಪೊಲೀಸರು ಕಿರುಕುಳವನ್ನು ಕೊಡ್ತಾ ಇದ್ದಾರಂತೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯ ಮುಂದೆ ಟ್ಯಾಕ್ಸಿ ಚಾಲಕರಿಂದ ಪ್ರೊಟೆಸ್ಟ್ ಆಗಿದೆ. ಸೈಟ್ ಪಿಕಪ್ ಆರೋಪ ಟ್ಯಾಕ್ಸಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 20ಕ್ಕೂ ಹೆಚ್ಚು ಟ್ಯಾಕ್ಸಿಗಳನ್ನು ವಶಕ್ಕೆ ಪಡೆಯುವ ಕೆಲಸ ಆಗಿದೆ. ನಮ್ಮ ಯಾತ್ರಿ ರ್ಯಾಪಿಡ್ ಚಾಲಕರಿಗೆ ಕಿರುಕುಳವನ್ನು ಪೊಲೀಸರು ಕೊಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ನಿನ್ನೆ ಸಂಜೆಯಿಂದಲೇ ಟ್ಯಾಕ್ಸಿಗಳನ್ನು ಬಿಡ್ತಾ ಇಲ್ಲ ಪೊಲೀಸರು. ಇದರಿಂದ ನಮ್ಮ ವ್ಯಾಪಾರಕ್ಕೆ ಅಡಚಣೆ ಉಂಟಾಗ್ತಾ ಇದೆ. ಹಾಗಾಗಿ ಪೊಲೀಸರ ನಡೆಯ ವಿರುದ್ಧ ತಮ್ಮ ಆಕ್ರೋಶವನ್ನು ಪ್ರತಿಭಟನೆ ಮಾಡುವ ಮೂಲಕ ಹೊರಹಾಕ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುದುಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದುಕೃಷ್ಣ, ಯಾವ ಕಾರಣಕ್ಕಾಗಿ ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ಇದು ಅಂತ ಹೇಳಿ, ಏನಾಗ್ತಾ ಇದೆ ಅಲ್ಲಿ ಅಂತ? ಪ್ರಮುಖವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ KSTDC ಸೇರಿದಂತೆ ಓಲಾ, ಉಬರ್ ಮತ್ತೆ ಬೇರೆ ಸಂಸ್ಥೆಗಳಿಗೆ ಸೇರಿದಂತ ಟ್ಯಾಕ್ಸಿಗಳ ಸೇವೆ ಆಯಾ ಅಂದ್ರೆ ನಿಗದಿ ಮಾಡಲಾಗಿದೆ ಒಂದೊಂದು ಭಾಗದಲ್ಲಿ. ಅದನ್ನ ಹೊರತುಪಡಿಸಿ ಈಗ ಎಕ್ಸ್ಟ್ರಾ ಯಾರಾದ್ರೂ ಪ್ರೈವೇಟ್ ಖಾಸಗಿಯಾಗಿ ಸ್ವಂತ ವಾಹನಗಳನ್ನ ಇಟ್ಕೊಂಡಿರುವಂತವರು ಬರುವಂತಹ ಏನು ಏರ್ಪೋರ್ಟ್ ನಿಂದ ವಿಮಾನದಿಂದ ಹೊರಗಡೆ ಬರ್ತಾರೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗೋದಕ್ಕೆ ಅಂತ ಒಂದು ಸಪರೇಟ್ ಲೈನ್ ಇದೆ. ಆ ಲೈನ್ ನಲ್ಲಿ ಈ ಖಾಸಗಿ ಸೇವೆಗಳನ್ನ ಕೊಡ್ತಕ್ಕಂಥ ಏನು ರ್ಯಾಪಿಡೋ ಟ್ಯಾಕ್ಸಿಗಳಿದ್ದಾರೆ ಮತ್ತೆ ಇತರೆ ಖಾಸಗಿ ಟ್ಯಾಕ್ಸಿಗಳವರು ಬಂದು ಪಿಕಪ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಕಾನೂನು ನೀತಿ ನಿಯಮ ಬಾಹಿರ ಮತ್ತೆ ಅಕ್ರಮ. ಹಾಗಾಗಿ ಸಹಜವಾಗಿ ನಾವು ಏರ್ಪೋರ್ಟ್ ನ ಟ್ಯಾಕ್ಸಿ ಸೇವೆಗಳನ್ನ ನಂಬ್ಕೊಂಡು ಪ್ರಯಾಣಿಕರನ್ನ ನಂಬ್ಕೊಂಡೆ ಜೀವನ ಮಾಡ್ತಿದೀವಿ ಅನ್ನೋದು KSTDC ಟ್ಯಾಕ್ಸಿಕರುಗಳ ವಾದ ಆಗಿರುವಂತದ್ದು. ಅವರು ಈ ರೀತಿ ನೀವು ಬಂದು ಬೇರೆ ಮಾರ್ಗದಲ್ಲಿ ಬಂದು ಅನ್ಯ ಮಾರ್ಗದಲ್ಲಿ ಬಂದು ಪ್ರಯಾಣಿಕರನ್ನ ಪಿಕಪ್ ಮಾಡ್ಕೊಂಡ್ರೆ ನಮಗೆ ಬಾಡಿಗೆಗಳು ಸಿಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ, ಅದರಿಂದ ನಮಗೆ ಸಮಸ್ಯೆ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ ಅನ್ನುವಂತ ಆರೋಪಗಳು KSTDC ಚಾಲಕರು ಈ ವಿಚಾರದಲ್ಲಿ ಪದೇ ಪದೇ ವಿಮಾನ ನಿಲ್ದಾಣದ ಬಳಿ ಈ ಟ್ಯಾಕ್ಸಿಗಳ ಸೇವೆ ವಿಚಾರದಲ್ಲಿ ಗಲಾಟೆಗಳಾಗ್ತಾ ಇತ್ತು. ಹಾಗಾಗಿ ನಿನ್ನೆ KSTDC ಚಾಲಕರಿದೆ ಅವರೇ ಸ್ವತಃ ಈ ಯಾರು ಎಕ್ಸ್ಟ್ರಾ ಪಿಕಪ್ ಮಾಡಕ್ಕೆ ಬಂದಿದ್ರು ಬೇರೆ ಲೈನಲ್ಲಿ ಬಂದು ಅಂತವ್ರನ್ನ 20 ಚಾಲಕರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರಿಗೆ ಹಿಡ್ಕೊಟ್ಟಿದ್ದಾರೆ. ಹಾಗಾಗಿ ಆ ಕಾರುಗಳ ಕೀಗಳನ್ನ ಪೊಲೀಸರು ವಶಕ್ಕೆ ಪಡೆದು ಕಾರುಗಳನ್ನ ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಹಬ್ಬ ಇದೆ, ಹಾಗಾಗಿ ಹಬ್ಬದ ದಿವಸ ಕೂಡ ನಮ್ಮನ್ನ ಮನೆ ಹೋಗಕ್ಕೆ ಬಿಡ್ತಾ ಇಲ್ಲ, ನಮ್ಮ ಕೀಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಈ 20 ಮಂದಿ ಚಾಲಕರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಮುದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.